ಚೆನ್ನಾಗಿದೆ. ಹಾ, ಈಗ ಫ್ಲವರ್ಸ್ ಎಲ್ಲ ಹೆಂಗವೆ? ಸೂಪರ್ ಆಗಿದೆ. ಇವರೆಲ್ಲ ಯಾರು ಅಂತ ಗೊತ್ತಾ ನಿಮ್ಗೆ? ಅಲ್ಲಿ ದೊಡ್ಡದಾಗ ಐತಲ್ಲ ಅವ್ರು ಯಾರು ಅಂತ? ಕುವೆಂಪು. ಯಾರು? ಕುವೆಂಪು. ಓಕೆ, ಪರವಾಗಿಲ್ಲ. ನಮಸ್ಕಾರ ಫ್ರೆಂಡ್ಸ್, ಇವತ್ತು ನಾನು ಲಾಲ್ಬಾಗ್ ಅಲ್ಲಿ ಇದ್ದೀನಿ. ಈ ಫ್ಲವರ್ ಶೋ ನಡೀತಾ ಐತೆ. ಸುಂದರವಾಗಿ ಫ್ಲವರ್ ಶೋನ ಮಾಡಿದ್ದಾರೆ. ಎಲ್ಲಾ ತರ ಕಲ್ಚರ್ನ ತೋರ್ಸವ್ರೆ. ಇದು ಗಣರಾಜ್ಯೋತ್ಸವಕ್ಕೆ ಡಿಫ್ರೆಂಟ್ ಆಗಿ ಒಂದು ಕಲ್ಚರ್ನ ಮಾಡಿ ಫ್ಲವರ್ ಶೋ ಮಾಡ್ತಾರೆ. 217ನೇ ಫ್ಲವರ್ ಶೋ ಇದು. ಈ ಸಲ ತುಂಬಾ ಗ್ರ್ಯಾಂಡ್ ಆಗಿ ಮಾಡಿದ್ದಾರೆ. ಬನ್ನಿ ಇವಾಗ ಒಳಗಡೆಗೆ ಹೋಗೋಣ. ಇದೇ ಎಂಟ್ರೆನ್ಸ್. ನಡ್ಕೊಂಡು ಸ್ವಲ್ಪ ದೂರ ಹೋದ್ರೆ ನಿಮ್ಗೆ ಫ್ಲವರ್ ಶೋದು ಸಿಗುತ್ತೆ. ಈ ಕಡೆ ಎಲ್ಲ ನೋಡ್ಬೋದು ಎಷ್ಟು ಚೆನ್ನಾಗಿ ಫ್ಲವರ್ಸ್ ಹಾಕೋರೆ. ಕಡೆ ಎಲ್ಲ ತಿಂಡಿ ಇಟ್ಟವ್ರೆ, ಏನಾದರೂ ತಿನ್ನಕ್ಕೆ. ಪ್ಲಾಸ್ಟಿಕ್ನ ಅಲೋ ಮಾಡಲ್ಲ. ನೀರು ಬಾಟ್ಲು ಏನೇ ಆಗ್ಲಿನು ನೀವು ಇಲ್ಲಿ ಬಂದ್ರೆ ನೀರು ಬಾಟ್ಲೆಲ್ಲ ನೀವೇ ಗ್ಲಾಸಲ್ಲಿ ಇಟ್ಟಿರ್ತಾರೆ, ಗ್ಲಾಸಲ್ಲಿ ಕುಡಿಬೇಕು. ತಿಂದಿದ್ದೆಲ್ಲ ಇಲ್ಲೇ ಬಿಸಾಕ್ಬೇಕು. ನೋಡಿ ಫ್ರೆಂಡ್ಸ್, ಪೇಂಟಿಂಗ್. ಫ್ರೆಂಡ್ಸ್, ಇವಾಗ ಗ್ಲಾಸ್ ಹೌಸ್ಗೆ ಬಂದಿದ್ದೀನಿ. ಏನ್ ಸಖತ್ತಾಗಿ ಮಾಡೋರೆ. ಮತ್ತೆ ಇದೆಲ್ಲ ಫ್ಲವರ್ಸ್ ಅಂತ ಅನ್ಕೊಬೋದು, ನಂಬಕ್ಕೆ ಆಗಲ್ಲ, ಅಷ್ಟು ಬ್ಯೂಟಿಫುಲ್ ಇದೆ ಗ್ಲಾಸ್ ಹೌಸು. ಹಿಂದೆಗಡೆ ಇರೋದು ಹುತ್ತ. ಇಲ್ಲಿ ವಾಲ್ಮೀಕಿ ಅವರು ಬರಿತಾ ಇದ್ದಾರೆ. ಆ ತರ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು ನೀವು ಒಂದೊಂದಾಗಿ ಹೂವನ್ನ ಜೋಡಿಸ್ತವ್ರೆ. ನಾನು ಮೊದ್ಲಿಗೆ ಬಂದಾಗ ಅನ್ಕೊಂಡೆ ಇಷ್ಟು ಹೂವು ತರಕ್ಕಾಗುತ್ತೆ ಅಂತ. ಆದ್ರೆ ನೋಡಾದ್ಮೇಲೆ ಗೊತ್ತಾಯ್ತು ಇದೆಲ್ಲ ಹೂವನೇ ಅಂತ. ತುಂಬಾ ಬ್ಯೂಟಿಫುಲ್ ಆಗಿ ಎಲ್ಲ ಡೆಕೋರೇಷನ್ ಮಾಡ್ತಾವ್ರೆ. ಇವ್ರಿಗೊಂದು ಲೈಕ್ ಮಾಡಿ ಫಸ್ಟು, ಯಾಕಂದ್ರೆ ಅಷ್ಟು ಕಷ್ಟ ಬೀಳ್ತಾವ್ರೆ. ಇದು ಆಂಜನೇಯ ಕೈ ಎತ್ತಿ ನಮಸ್ಕಾರ ಮಾಡ್ತಾ ಇರೋದು. ಇದು ರಾವಣನಿಗೆ ಮತ್ತು ಜಟಾಯುವಿಗೆ ನಡೆಯೋ ಯುದ್ಧದ ಥರ ಕಾನ್ಸೆಪ್ಟ್ನ ಕ್ರಿಯೇಟ್ ಮಾಡವ್ರೆ. ಇದು ಎಲ್ಲ ಅಲಂಕಾರ ಮಾಡಿ. ಇಲ್ಲಿ ನೋಡ್ಬೋದು ಜಟಾಯು ಕೆಳಗಡೆ ಬಿದ್ದಿರೋದು ಬಾಣ ಚುಚ್ಕೊಂಡು. ಇದು ರಾವಣ ಇದ್ ಕಡೆ ಸೈಡ್ ಇರೋದು. ಈ ಬಾಣನ ಜಟಾಯುವಿಗೆ ಬಿಟ್ಟಿರೋ ಥರ ಇಲ್ಲಿ ಕ್ರಿಯೇಟ್ ಮಾಡವ್ರೆ. ತುಂಬ ಚೆನ್ನಾಗೈತೆ ಇದನ್ನು. ನೀವೇನಾದ್ರೂ ರಾಮಾಯಣದ ಬಗ್ಗೆ ತಿಳ್ಕೊಬೇಕು ಅಂದ್ರೆ ನೋಡ್ಬೋದು. ಇದ್ ಕಡೆ ಸುತ್ತ ಹಾಕಿರ್ತಾರೆ ಸೈಡ್ ಅಲ್ಲಿ. ಇದ್ರ ಬಗ್ಗೆ ಏನ್ ಮಾಡಿದ್ದಾರೆ, ಇಲ್ಲಿ ಫ್ಲವರ್ ಡೆಕೋರೇಷನ್ ನೋಡೋದಲ್ಲ, ಅದಾದ್ಮೇಲೆನೆ ನಿಮ್ಗೆ ಅದಕ್ಕೆ ಅರ್ಥ ಸಿಗ್ಬೇಕು ಅಂತಂದ್ರೆ ಈ ತರದ್ದು ನೋಡ್ಬೇಕು. ಇಲ್ಲಿ ರಾಮಾಯಣ ಮಹಾಕಾವ್ಯದ 7 ಕಾಂಡಗಳು ಅಂತ ಹಾಕಿದ್ದಾರೆ. ಅದ್ರ ಬಗ್ಗೆ ತಿಳ್ಕೊಂಡ್ರೆ ನಿಮ್ಗೆ ಇದೆಲ್ಲ ಫ್ಲವರ್ ಅಲ್ಲಿ ಮಾಡಿರೋದು ಅರ್ಥ ಆಗುತ್ತೆ. ಈ ಕಡೆ ಬಂದ್ರೆ ನಿಮ್ಗೆ ಹಳ್ಳಿಲ್ ಕಾಣಿಸುತ್ತೆ. ಹಳ್ಳಿಲ್ ನೋಡ್ಬೋದು ಎಷ್ಟು ಸುಂದರವಾಗಿ ಮಾಡಿದ್ದಾರೆ. ಇವಾಗ ಇಲ್ಲಿ ನೋಡ್ಬೋದು ನೀವು, ಇದು ಡಿಫ್ರೆಂಟ್ ಕಲರ್ಸ್ ಫ್ಲವರ್ ಅಲ್ಲಿ. ಇದನ್ನೊಂಥರ ಡಿಫ್ರೆಂಟ್ ಆಗಿ ಮಾಡಿದ್ದಾರೆ. ಎಲ್ಲ ಸ್ಕೂಲ್ ಮಕ್ಕಳು. ಏನ್ ನಿಮ್ಮ ಹೆಸರು? ಲಿಪಿಕಾ. ನಿಮ್ಮ ಹೆಸರು? ಮಂಜುಶ್ರೀ. ಬೃಂದಾಶ್ರೀ. ಗೊತ್ತಾಯ್ತಾ ಇಲ್ಲೆಲ್ಲ ಹೆಂಗೈತೆ ಅಂತ? ಚೆನ್ನಾಗಿದೆ. ಹಾ, ಹೇಗೆ ಫ್ಲವರ್ಸ್ ಎಲ್ಲ ಹೆಂಗವೆ? ಸೂಪರ್ ಆಗಿದೆ. ಇವರೆಲ್ಲ ಯಾರು ಅಂತ ಗೊತ್ತಾ ನಿಮ್ಗೆ? ಅಲ್ಲಿ ದೊಡ್ಡದಾಗ ಐತಲ್ಲ ಅವ್ರು ಯಾರು ಅಂತ? ಕುವೆಂಪು. ಯಾರು? ಕುವೆಂಪು. ಓಕೆ, ಪರವಾಗಿಲ್ಲ, ಎಲ್ಲ ತಿಳ್ಕೊಂಡು. ಇದು ವಾಲ್ಮೀಕಿ ಅವರು ರಾಮಾಯಣ ಬುಕ್ ನ ಬರ್ದಿರೋಂಥದ್ದು. ನೋಡ್ಬೋದು ಆ ಬುಕ್ ಎಷ್ಟು ದೊಡ್ಡದಾಗಿರುತ್ತೆ ಅಂತ. ಒಂದು ಕಲ್ಪನೆಯಾಗಿ ಆ ಬುಕ್ ನ ಮಾಡಿರ್ತಾರೆ. ಎಷ್ಟು ದೊಡ್ಡದಾಗೈತೆ ಆ ಬುಕ್. ಇದ್ರ ಹೆಸರು ಜಟಾಯು ಅಂತ. ಸೀತೆ ಅಪಹರಣ ಮಾಡಿದಾಗ ರಾವಣನ ಜೊತೆ ಯುದ್ಧ ಮಾಡಕ್ ಹೋಗಿ ಒಂದು ರೆಕ್ಕೆ ಕಟ್ ಮಾಡ್ಕೊಳ್ಳುತ್ತೆ, ಅದೇ ಈ ಜಟಾಯು. ಇಲ್ಲಿ ಕಾಣಿಸ್ತಾ ಇರೋದು ಸೀತೆ ಮತ್ತೆ ರಾಮ ಲಕ್ಷ್ಮಣ. ಈ ಫ್ಲವರ್ಸ್ ಎಲ್ಲ ನೋಡಿದ್ರೆ ಇಲ್ಲೇ ಮಲ್ಕೊಂಬಿಡೋಣ ಅನ್ನಂಗೈತೆ. ಎಷ್ಟು ಖುಷಿ ಆಗ್ತೈತೆ ಗೊತ್ತಾ. ಯಾವ್ದೋ ಬೇರೆ ಕಂಟ್ರಿಗೆ ಏನೋ ಬಂದಿರೋ ತರ
ಫೀಲ್ ಆಗುತ್ತೆ. ನಾವು ಜಾಸ್ತಿ ಕಡೆ ಹೋದ್ರೆ ಬೇರೆ ಕಂಟ್ರಿಗಳಲ್ಲಿ ನೋಡ್ತೀವಿ ರೋಡ್ ಸೈಡ್ ಅಲ್ಲೆಲ್ಲ ಫ್ಲವರ್ಸ್ ಬೆಳೆಸಿರೋದು, ಹಂಗೇನೋ ಒಂಥರ ಡಿಫ್ರೆಂಟ್ ಆಗಿ ನೋಡೋ ಅಂಥದ್ದು. ಆದ್ರೆ ಇಲ್ಲಿ ಬಂದ್ರೆ ಒಂದೇ ತರ ಎಷ್ಟೆಷ್ಟು ಫ್ಲವರ್ಸ್ ಇದಾವೆ ನೋಡ್ರಿ. ಇಲ್ಲೆಲ್ಲ ಎಲ್ಲ ರೆಡ್, ಫುಲ್ ಡಾರ್ಕ್ ರೆಡ್ ಅಲ್ಲಿ ಮಾಡಿರೋ ಅಂತ ಫ್ಲವರ್ಸ್. ಇದೆಲ್ಲ ಪಿಂಕು ಮತ್ತೆ ರೆಡ್ ಕಾಂಬಿನೇಷನ್ ಅಲ್ಲಿ ಮಾಡವ್ರೆ. ಇದ್ ಕಡೆ ನೋಡ್ಬೋದು ವೈಟು, ಪಿಂಕು, ಯೆಲ್ಲೋ, ಆರೆಂಜು ಎಲ್ಲ ಯಾವ್ಯಾವ ಹೂವೋ ಎಲ್ಲ ಹೂವನ್ನು ತಗೊಂಬಂದು ಹಾಕ್ಬಿಟ್ಟವ್ರು ಇಲ್ಲೆಲ್ಲ. ಸಖತ್ ಇಷ್ಟ ಆಯ್ತು ನನಗಂತೂ. ಏನೇ ಹೇಳಿ ಫ್ರೆಂಡ್ಸ್, ಇಷ್ಟು ಫ್ಲವರ್ಗಳನ್ನ ನೋಡೋದಕ್ಕೆ ಮೈಂಡ್ ಅಲ್ಲಿರೋ ಒಂದು ಫೀಲಿಂಗ್ಸ್ ನೆಲ್ಲ ಅಟ್ರಾಕ್ಟ್ ಮಾಡುತ್ತೆ ಆಗಿ ಈ ಕಲರ್ಸ್ ಗಳೆಲ್ಲ. ಇವಾಗ ಪೂರ್ತಿ ಗ್ಲಾಸ್ ಹೌಸ್ ಅಲ್ಲಿ ಇದ್ದವಂತ ಎಲ್ಲ ನೋಡಿದೀವಿ. ಇವಾಗ ಹೋಗೋಣ ಆಚೆ ಕಡೆ ಹೋಗ್ಬಿಟ್ಟು ಇದ್ರ ಹಿಂದೆಗಡೆ ಯಾವ್ಯಾವ ತರ ಇನ್ನು ಫ್ಲವರ್ಸ್ ಗಳನ್ನ ಡೆಕೋರೇಷನ್ ಮಾಡವ್ರೆ ಆ ಫ್ಲವರ್ಸ್ ಗಳನ್ನ ನೋಡಿಸ್ತೀನಿ. ನೀವೇನಾದ್ರೂ ಗ್ಲಾಸ್ ಹೌಸ್ ಗೆ ಬಂದ್ರೆ ರಾಮಾಯಣ ಚರಿತ್ರೆನ ತಿಳ್ಕೊಬಹುದು. ಇವ್ರೇನ್ ಪ್ರಯತ್ನ ಮಾಡವ್ರೆ ಅಂದ್ರೆ ರಾಮಾಯಣದ ಬಗ್ಗೆ ಒಂಚೂರು ಜನಗಳಿಗೆ ಅರಿವಿ ಬರೋ ತರ ಫ್ಲವರ್ಸ್ ಅಲ್ಲಿ ಮಾಡಿದ್ದಾರೆ. ಫ್ಲವರ್ಸ್ ನ ನೋಡ್ಕೊಂಡು ಹಂಗೆ ನೀವು ರಾಮಾಯಣದ ಬಗ್ಗೆ ತಿಳ್ಕೊಬಹುದು. ಅಷ್ಟು ಚೆನ್ನಾಗೈತೆ ಫ್ರೆಂಡ್ಸ್. ಬನ್ನಿ ಇವಾಗ ವೆಡ್ಡಿಂಗ್ ಶೂಟ್ ಹೋಗೋಣ. ಹಿಂದೆಗಡೆ ಒಳ್ಳೆ ಬ್ಯಾಕ್ ಗ್ರೌಂಡ್ ಐತೆ. ಹೋಗ್ಬಿಟ್ಟು ಒಳಗಡೆ ಎಲ್ಲ ಓಡಾಡ್ಕೊಂಬರೋಣ. ನೋಡ್ಬೋದು ಯಾವ ತರ ವೆಡ್ಡಿಂಗ್ ಶೂಟ್ ಮಾಡೋರೆ ಅಂತ. ಲಕ್ಷ ಲಕ್ಷ ಕೊಟ್ಟು ಖರ್ಚು ಮಾಡಿಸ್ಕೊಂತೀರಾ. ಇವಾಗ ಒಳಗಡೆ ಹೋಗೋಣ ಬನ್ನಿ. ಸಖತ್ತಾಗೈತೆ ಇದು. ಆಕ್ಚುಲಿ ನೋಡಕ್ಕೆ ಇದು ಒಳಗಡೆ ಎಲ್ಲ ಬಿಡಲ್ಲ. ಆಚೆ ಕಡೆ ನಿಂತ್ಕೊಂಡು ನೀವೇನಾದ್ರೂ ಫೋಟೋ ತೆಗಿಸ್ಕೊಂತೀರಿ ಅಂದ್ರೆ ಅದಕ್ಕೆ ಮಾತ್ರ ಅಷ್ಟೇ ಇದು. ಒಳಗಡೆಗೆಲ್ಲ ಬಿಡಲ್ಲ. ನೋಡ್ಬೋದು ಕ್ಯಾಮ್ರಾಗಳು ಸೈಡಲ್ಲೆಲ್ಲ ಕ್ಯಾಮ್ರಾಸ್ ಇಟ್ಕೊಂಡವ್ರೆ. ಎಲ್ಲ ಕ್ಯಾಮ್ರಾ, ನೀವು ಫೋಟೋ ತೆಗಿಸ್ಕೊಂಡ್ ಒಂದ್ ಮೆಮೊರೇಬಲ್ ಫೋಟೋ ಬೇಕು ಅಂತಂದ್ರೆ ಬಂದು ತೆಗಿಸ್ಕೋಬಹುದು. ಎಲ್ಲ ಕ್ಯಾಮ್ರಾಗಳು ಇಟ್ಕೊಂಡು ಓಡಾಡ್ತಾವ್ರೆ, ತೆಗಿಸ್ಕೊಂತ ಇರ್ತಾರೆ. ನೋಡ್ಬೋದು 1, 2, 3, 4 ಸ್ಟೆಪ್ ಇರುತ್ತೆ. ಚೆನ್ನಾಗಿ ಕಾಣಿಸುತ್ತೆ ಫೋಟೋ ಫ್ರೇಮ್ಗೆ. ಅಲ್ಲಿ ಬಿಟ್ಟಿದ್ರೆ ಇನ್ನೂ ಚೆನ್ನಾಗಿರೋದು, ಬಿಡ್ತಾ ಇಲ್ಲ. ಇಲ್ಲೇ ನಿಂತ್ಕೊಂಡು ನೀವು ಫೋಟೋ ತೆಗೆಸ್ಕೋಬೇಕು. ಬಂದ್ರೆ ಪರ್ಚೇಸಿಂಗ್ ಮಾಡಕ್ಕಂತೂ ಬೆಸ್ಟ್ ಆಪ್ಷನ್ ಇದು. ದುಡ್ಡು ಖಾಲಿ ಮಾಡಬೇಕು ಅನ್ಕೊಂಡವರು ಬಂದು ಇಲ್ಲಿ ಬಿಟ್ರೆ ಸಾಕು. 2 ಅವರ್ ಫುಲ್ ಜಾಬಲ್ಲಿರೋ ಕಾಸೆಲ್ಲ ಖಾಲಿ ಆಗುತ್ತದೆ.